ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಉತ್ತಂಗಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಈ ಕುರಿತು ಸಂಕ್ಷಿಪ್ತ ವರದಿ. ಉತ್ತಂಗಿ ಗ್ರಾಮದಲ್ಲಿ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ಜಯಂತಿ ಆಚರಣೆ ಕಾರ್ಯಕ್ರಮದ ಮುಖ್ಯ ಅಂಶಗಳು. ಗಣ್ಯರ ಉಪಸ್ಥಿತಿ. ಗ್ರಾಮದ ಪ್ರಮುಖ ಮುಖಂಡರಾದ ಮುದ್ದಿ ಮಂಜುನಾಥ್, ಕೆ ದಯಾನಂದ ಗೌಡ, ಎಸ್ಎಂ ಮಂಜಯ್ಯ, ಎಕೆ ನಾಗಪ್ಪ, ಸಿ ಚಂದ್ರಶೇಖರ್, ಎನ್ಎಂ ಸಿದ್ದೇಶ್, ಸಿಜಿ ನಾಗರಾಜ್, ಸಿ ಶರಣಪ್ಪ, ಪ್ರಕಾಶ್, ಗಂಗಾಧರ್, ಕೆ ಮಂಜುನಾಥ್ ಹಾಗೂ ಬಿ ಶಂಕರಗೌಡ ಅವರು ಭಾಗವಹಿಸಿದ್ದರು. ಶಿಕ್ಷಣ ಕ್ಷೇತ್ರದ ಗಣ್ಯರು. ಪ್ರೈಮರಿ ಶಾಲೆಯ ಮುಖ್ಯ ಗುರುಗಳಾದ ಟಿ ನಾಯಕ್, ಹಿರಿಯ ಶಿಕ್ಷಕ ಎಸ್ಎಂ ಚೆನ್ನಯ್ಯ, ಉತ್ತಂಗಿ ಹಾಗೂ ಶಾಲೆಯ ಸಮಸ್ತ ಶಿಕ್ಷಕ ಶಿಕ್ಷಕಿಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಮತ್ತು ಅವರು ಅನುಭವಿಸಿದ ಕಷ್ಟಗಳ ಬಗ್ಗೆ ಸ್ಫೂರ್ತಿದಾಯಕವಾಗಿ ಮಾತನಾಡಿದರು. ಕಾಲೋನಿಯ ಮುಖಂಡರು. ಎಕೆ ಕಾಲೋನಿಯ ಹಿರಿಯ ಮುಖಂಡರಾದ ಎಸ್ ನಾಗಪ್ಪ, ಕೆ ತಾತಪ್ಪ, ವಿ ಶೀಲಪ್ಪ, ಎಚ್ ಮೈಲಪ್ಪ, ಕೆ ಗೋಣಪ್ಪ, ಎಚ್ ಫಕೀರಪ್ಪ, ಕೆ ದೇವರಾಜ್, ಎಸ್ ಯಲ್ಲಪ್ಪ, ಕೆ ಮರಿಯಪ್ಪ ಪೂಜಾರಿ, ಕೊಟ್ರೇಶ್, ಬಾವಿ ಬಸವರಾಜ್, ಎಸ್ ಪರ್ಸಪ್ಪ, ಎಸ್ ಮಂಜುನಾಥ್, ಜಿ ಗೋಣಪ್ಪ, ಎಸ್ ಮಾರುತಿ, ಜಿ ಮಹೇಶ್, ಕೆ ಚಂದ್ರಪ್ಪ ಹಾಗೂ ಕೆ ಮಲ್ಲಿಕಾರ್ಜುನ್ ಅವರು ಉಪಸ್ಥಿತರಿದ್ದರು. ಅದ್ದೂರಿ ಮೆರವಣಿಗೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿತ್ತು. ಮೆರವಣಿಗೆಯಲ್ಲಿ ಎಕೆ ಕಾಲೋನಿಯ ಮುಖಂಡರು, ಯುವಕರು, ಮಹಿಳೆಯರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಕುಣಿದು ಕುಪ್ಪಳಿಸಿದರು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂವಿಧಾನ ಶಿಲ್ಪಿ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಪರವಾಗಿ ಘೋಷಣೆಗಳು ಮೊಳಗಿದವು. ಪೊಲೀಸ್ ಬಂದೋಬಸ್ತ್. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಇಟಗಿ ಪೊಲೀಸ್ ಠಾಣೆಯ ಪಿಎಸ್ಐ ಅಬ್ಬಾಸ್ ಸರ್ ಮತ್ತು ಅವರ ಸಿಬ್ಬಂದಿ ವರ್ಗದವರು ಸೂಕ್ತ ಬಂದೋಬಸ್ತ್ ಕಲ್ಪಿಸುವ ಮೂಲಕ ಮೆರವಣಿಗೆಯು ಯಶಸ್ವಿಯಾಗಿ ಮತ್ತು ಶಾಂತಿಯುತವಾಗಿ ಜರುಗಲು ಸಹಕರಿಸಿದರು. ವರದಿ ಮಂಜುನಾಥ್ ಕೆ, ಉತ್ತಂಗಿ.
ಸಂವಿಧಾನ ಶಿಲ್ಪಿ ಯಾರಪ್ಪ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬು ಜಗಜೀವನ್ ರಾಮ್ ಅವರಿಗೆ. ವಾಗಿರ್ತಕ್ಕಂಥ ಸಂವಿಧಾನವನ್ನ ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಮಹಾನ್ ಶಿಲ್ಪಿ ಅವ್ರು ಹುಟ್ಟಿರ್ತಕ್ಕಂಥ ದಿನವನ್ನ ಇವತ್ತು ಭಾರತ ಸೂರ್ಯ ಅಂತ, ಪ್ರಪಂಚದ ಸೂರ್ಯ ಅಂತ ಕರೆದ ಅವರ ಜನ್ಮದಿನವನ್ನ ಅವೆಲ್ಲ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದ್ದೀವಿ. ಈ ನಮ್ಮ ಸಂವಿಧಾನದ ಲಕ್ಷಣಗಳು ಅತಿ ಪ್ರಪಂಚದಲ್ಲಿ ಮುಖ್ಯವಾಗಿರ್ತಕ್ಕಂಥ ಲಿಖಿತ ಸಂವಿಧಾನ, ಜಾತ್ಯತೀತ ಸಂವಿಧಾನ, ಸಮಾನತೆಯ ಸಂವಿಧಾನ, ಭಾತೃತ್ವದ ಸಂವಿಧಾನ ಮತ್ತು ಸಂವಿಧಾನದ ಗುರಿ ಮತ್ತು ಲಕ್ಷಣಗಳನ್ನು ಸಹಿತ ಕೊಟ್ಟಿದ್ದಾರೆ. ಭಾರತಕ್ಕೆ ಬಹು ಮುಖ್ಯವಾಗಿರ್ತಕ್ಕಂಥ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಅಧಿಕಾರ ನಮ್ಮ ಡಾಕ್ಟರ್ BR ಅಂಬೇಡ್ಕರ್. ನಮ್ಮ ದೇಶದ 12ನೇ ವಿಧಿ ಏನಿದೆ ಅದು ನಮ್ಮ ಪ್ರಜೆಗಳ ಮೂಲಭೂತ ಹಕ್ಕಾಗಿದೆ. ಅದು ಇರೋದ್ರಿಂದ ಇವತ್ತು ಪಂಚಾಯತಿಯಿಂದ ಹಿಡಿದು ಡೆಲ್ಲಿವರೆಗೂ ಎಲ್ಲಾ ವರ್ಗದ ಜನರು ರಾಜಕೀಯ ಪ್ರಾತಿನಿಧ್ಯವನ್ನು ಕೊಡಲಿಕ್ಕೆ ಮೂಲ ಪುರುಷರಾಗಿರ್ತಾರೆ. ಅದರ ಜೊತೆಗೆ ಸಮಾಜದಲ್ಲಿ ಅನೇಕ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನಾಂಗಕ್ಕೆ ರಾಜಕೀಯ ನ್ಯಾಯವನ್ನ, ಆರ್ಥಿಕ ನ್ಯಾಯವನ್ನ, ಸಾಮಾಜಿಕ ನ್ಯಾಯವನ್ನ ಕೊಡೋದ್ರ ಜೊತೆಗೆ ಜಾತ್ಯತೀತ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವಿಸ್ಮರಣೀಯ. ಅವರ ಒಂದು ಇಚ್ಛೆಯನ್ನ, ಅವರ ಆದರ್ಶಗಳನ್ನ, ಅವರ ತತ್ವಗಳನ್ನ ಮತ್ತು ಯಾವುದೇ ತರನಾದ ಭವಿಷ್ಯದಲ್ಲಿ ಭಾರತ ತೊಂದರೆ ಆಗದ ಹಾಗೆ ನಾವೆಲ್ಲರೂ ಸಂವಿಧಾನಕ್ಕೆ ವಿಧೇಯರಾಗಿ ದೇಶದ ಐಕ್ಯತೆಗೆ, ಭದ್ರತೆಗೆ ಎಲ್ಲರೂ ಸಮಾನವಾಗಿ ದುಡಿಬೇಕು ಅಂತ ಹೇಳಿ ಈ ಮೂಲಕ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಅಂಬೇಡ್ಕರ್ ಇವತ್ತು ನಾವು ನೆನೆಸ್ಬೇಕಪ್ಪ ಅಂತಂದ್ರೆ ಇವತ್ತು ದಿನ ಒಂದು ಪುಣ್ಯ ದಿನ ಅಂತ ಹೇಳ್ಬೋದು. ಅವರಿಗೆ ಒಂದು ಕನಸಾಗಿತ್ತು, ಒಂದು ಪಾರ್ಲಿಮೆಂಟಿಗೆ ಹೋಗ್ಬೇಕಂತಂದೇಳಿ ಅಂಬೇಡ್ಕರ್ ಅವರಿಗೆ ಬಹಳ ಆಸೆ ಇತ್ತು. ಅದು ಆಸೆ ಅವರಿಗೆ ನಿರಾಸೆ ಆಯ್ತು. ಇವತ್ತು ಅಂಬೇಡ್ಕರ್ ಅವರು ತನ್ನ ತಾಯಿ ಹೆಂಡತಿ ತೀರಿಕೊಂಡಂತ ಸಂದರ್ಭದಲ್ಲಿ ಲಂಡನ್ನಿಂದ ಭಾರತಕ್ಕೆ ಬರಬೇಕಾದ್ರೆ ಅವ್ರ ಹತ್ರಕ್ಕೆ ದುಡ್ಡಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಒಂದು ಸಂವಿಧಾನ ಬರತಕ್ಕಂಥದ್ದು ಒಂದು ನಮ್ಮ ದೇಶದ ಒಂದು ದೊಡ್ಡ ಗೌರವ. ಅವರಿಗೆ ನಾವು ಇವತ್ತು ನೆನೆಸಿಕೊಳ್ತಕ್ಕಂಥದ್ದು ಒಂದು ಪುಣ್ಯ ದಿನ ಅಂತ ಹೇಳಿ ಈ ದಿನ ಹೇಳಿಕ್ಕೆ ನಾನು ಇಚ್ಛೆ ಮಾಡ್ತೀನಿ. ದಿನದ ಶುಭಾಶಯಗಳು. ಡಾಕ್ಟರ್ BR ಅಂಬೇಡ್ಕರ್ ಅವರು ಮೂಲಭೂತ ಸೌಕರ್ಯ ಮತ್ತು ಸಾಮಾಜಿಕ ನ್ಯಾಯ, ಸಾಮಾಜಿಕ ಧರ್ಮ ಪ್ರತಿಯೊಂದನ್ನು ಕೂಡ ಅಂಬೇಡ್ಕರ್ ಅವರು ಸಮಾಜದ ದೃಷ್ಟಿ, ಯಾಕಂದ್ರೆ ಪ್ರತಿಯೊಬ್ಬರು ಶಿಕ್ಷಣವನ್ನ ಕಲೀಲಿ ಅಂತ ಒಂದು ಇದು ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರತಿಯೊಬ್ಬರು ಅಂಬೇಡ್ಕರ್ ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಜಿಲ್ಲೆಯಲ್ಲಿ ಒಂದು ತೀರಾ ಸಣ್ಣ ಹಳ್ಳಿಯಲ್ಲಿ ಜನಿಸ್ತಾರೆ. ಸಣ್ಣ ಹಳ್ಳಿಯಲ್ಲಿ ಜನಿಸಿ ಅವರು ಈ ದೇಶಕ್ಕೆ ದೊಡ್ಡದಾದಂಥ ಸಂವಿಧಾನ ಕೊಟ್ಟಿರ್ತಾರೆ. ಇನ್ನೊಂದು ವಿಷಾದದ ಸಂಗತಿ ಏನಪ್ಪಾ ಅಂದ್ರೆ ಇವತ್ತು ಅವರನ್ನ ಒಂದು ಜಾತಿಗೆ ಸೀಮಿತ ಮಾಡ್ತಿದ್ದಾರೆ. ಈ ದೇಶದ ಒಬ್ಬ ಎಡಪಂಥೀಯರು, ಅದಕ್ಕೋಸ್ಕರ ಅವರು ಒಂದು ಜಾತಿಗೆ ಸೀಮಿತ ಅಲ್ಲ. ಇವತ್ತು ನಾನು ಮೇಲ್ವರ್ಗದವನಾಗಿ ಮಾತಾಡ್ತಿದ್ರೆ ಅಂಬೇಡ್ಕರೇ ಕಾರಣ. ಅದಕ್ಕೋಸ್ಕರ ಅಂಬೇಡ್ಕರ್ ಇನ್ನೊಂದು ಘಟನೆ ಹೇಳ್ತಾರೆ. ಲಾಸ್ಟ್ಗೆ ಅವರು ಬಹಳ ನೋವನ್ನು ಅನುಭವಿಸ್ತಾರೆ. ಸಾಕಷ್ಟು ಹಿಂದೂ ಧರ್ಮದ ಕೆಲವೊಂದು ಕಟ್ಟಡಗಳ ಅವರ ವರ್ಣ ಪದ್ಧತಿ ಸಾಕಷ್ಟು ನೋವು ಮಾಡುತ್ತೆ. ಅವರ ಬೇರೆ ಧರ್ಮಕ್ಕೆ ಹೋಗ್ಬೇಕಂತಂದು ಅವಾಗ ತೀರ್ಮಾನ ಮಾಡ್ತಾರೆ. ಅವರ ಎರಡನೇ ಹೆಂಡತಿ ಮತ್ತು ಅಂಬೇಡ್ಕರ್ ತೀರ್ಮಾನ ಮಾಡ್ತಾರೆ. ಆಗಿನ ಕಾಲಕ್ಕೆ ಹೈದರಾಬಾದ್ ನಿಜಾಮ, ನೀನು ಇಸ್ಲಾಂ ಧರ್ಮಕ್ಕೆ ಬಂದ್ರೆ 500 ಕೋಟಿಯನ್ನ ನಾನು ಕೊಡ್ತೀನಿ ಅಂತ ಆಫರ್ ಮಾಡ್ತಾನೆ ಅಂಬೇಡ್ಕರ್ಗೆ. ಆವಾಗ ಹೋಗಲ್ಲ. ಜೈನ ಧರ್ಮದವರು ನೀನು ಅಹಿಂಸೆಯನ್ನ ಸಂವಿಧಾನಕ್ಕೆ ನಾವು ಕೊಟ್ಟಿದ್ದೇವೆ, ನಿನಗೆ ಎರವಲಾಗಿ ಕೊಟ್ಟಿದ್ದೇವೆ, ನಮ್ಮ ಧರ್ಮಕ್ಕೆ ಬಾ ಅಂತಾರೆ. ಆವಾಗೂ ಸಹ ಅವರು ಅದನ್ನು ತಿರಸ್ಕರಿಸಿ ಕೊನೆಗೆ ಅವರು ಬೌದ್ಧ ಧರ್ಮವನ್ನ ಸ್ವೀಕರಿಸಿ ಅಲ್ಲಿ ನೆಮ್ಮದಿಯಿಂದ ಪ್ರಾಣ ಬಿಡ್ತಾರೆ ಬೌದ್ಧ ಧರ್ಮದಲ್ಲಿ. ಅದಕ್ಕೋಸ್ಕರ ಇವತ್ತು ಅವರನ್ನ ಎಲ್ಲರೂ ಅವರ ಜನ್ಮದಿನವನ್ನ ಎಲ್ಲಾ ವರ್ಗದವರ ಆಚರಣೆ ಮಾಡಿ ಸಂತೋಷದಿಂದ ಉತ್ತಂಗಿಯಲ್ಲಿ ಮಾಡೋದಕ್ಕಿಂತ ಎಲ್ಲರಿಗೂ ನಾನು ನಮಸ್ಕರಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಅವ್ರ ಬಗ್ಗೆ ಹೇಳಕ್ಕ ಜಗ್ ಹೇಳ್ಬೋದು, ಆದ್ರೆ ಹೇಳದಷ್ಟಾಗತ್ತೆ, ಪಾಲನೆ ಮಾಡೋದು ಬಹಳ ಕಮ್ಮಿ. ಅವರು ಶಾಲೆಗೆ ಹೋಗ್ಬೇಕಾರ ಮಳೆ ಬರಕತ್ತಿರ್ತೈತಿ, ಆ ಪಂಜಿ ತೋದಿರ್ತಾವ, ಅವ್ರು ಕುತ್ಕೊಳ್ಳೋಕಲ್ಲಿ ಇದು ಇಲ್ಲ.
ಅವ್ರ ಮೇಷ್ಟ್ರೆ ಕರ್ಕೊಂಡು ಹೋಗಿ ಅವ್ರ ಮನೆಗೆ ಹತ್ರ ಇರ್ತೈತಿ, ಕರ್ಕೊಂಡು ಹೋಗಿ ಬಂಜಿ ಗಿಂಜಿ ಹಾರ್ಸ್ಕೊಂಡು ಅದ ಹಸಿ ಬಟ್ಟೆ ಉಟ್ಕೊಂಡು ಬಂದು ಕುತ್ಕೊಂಡು ಪಾಠ ಕೇಳ್ಯಾರ. ಅದಕ್ಕಾಗಿ ನಾವು ಕೂಡ ನೀವೆಲ್ಲರೂ ಸೇರಿ ಒಂದು ವರ್ಷಕ್ಕೆ ಒಂದು 15-20 ಜನ ಬದಲಿಯಾಗ ದಯವಿಟ್ಟು ನಮ್ಮ ಎಲ್ಲರಿಗೂ ಹೇಳಿದ್ವಿ, ದಯವಿಟ್ಟು ನಿಮ್ಮ ಮಕ್ಕಳ ಶಾಲೆಗೆ ಕಳಿಸ್ರಿ. ಈಗ ಅಲ್ಲಿ 20 ವರ್ಷ ಕೆಳಗೆ ನಮ್ಮ ಬದುಕಿ ಬರೋಕೆ ಎಲ್ಲರಿಗೂ ಹೇಳ್ತಾನೆ, ಬಾಲ್ ಸರಿ ಇವು ನಿಮ್ಮ ಮೊದಲು ಮಾಡಿ ಅದು ಕಳೆ ಇರಲಿ, ನಮಗಿರಬಾರ್ದು. ಇಡೀ ದೇಶಕ್ಕೆ ಒಂದು ಮಾದರಿ ಆದಂತ ದೊಡ್ಡ ನಾಯಕರನ್ನ ಉಳಿಸ್ಬೇಕಂದ್ರೆ ಅಷ್ಟು ಎಜುಕೇಶನ್ ಇರೋದು ಮಕ್ಕಳಿಗೆ. ಪ್ರತಿಯೊಬ್ಬರು ಮಕ್ಕಳಿಗೆ ಎಜುಕೇಶನ್ ಇದ್ರೆ ಮಾತ್ರ ಮುಂದೆ ಮಾತಾಡಕ್ಕೆ ಬರ್ತದೆ. ಸುಮ್ಮನೆ ಮಾತಾಡ್ತೀವಿ ಎದ್ದು ಬರಲ್ಲ ಅದು. ಅವ್ರು ಪಾಲಿಸ್ಬೇಕಂದ್ರೆ ಪ್ರತಿಯೊಬ್ಬ ಮಕ್ಕಳು ಎಜುಕೇಶನ್ ಕೊಡ್ತಾರೆ, ಸಾಧ್ಬೇಕಂತ. ಜೈ ಹಿಂದ್. ವಿಶೇಷತೆಯಲ್ಲಿ ನಮ್ಮ ಅಂಬೇಡ್ಕರ್ ಜಯಂತಿಯನ್ನ ನಾವೆಲ್ಲ ಊರಿನವರು, ಶಾಲೆಯ ಶಿಕ್ಷಕರು, ಊರಿನ ಹಿರಿಯರುಗಳು, ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರುಗಳು ಸೇರಿ ಇವತ್ತು ಬಹಳಷ್ಟು ವಿಜೃಂಭಣೆಯಿಂದ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡಿದ್ದೀವಿ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ, ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಯಲ್ಲಪ್ಪಣ್ಣ ಅವರು ಕಾರಣ, ಮತ್ತೆಲ್ಲ ಶಿಕ್ಷಕ ಏನು ಅವರ ಬಳಗ. ನಮ್ಮ ಮಂಜಣ್ಣರು ಹೇಳಿದಂಗೆ ಪಾಲನೆ ಮಾಡೋದು ಬಹಳ ಕಡಿಮೆ ಆಗಿದೆ. ಆದ್ರೆ ನಾವೆಲ್ಲ ಇವತ್ತೇನು ಶಿಸ್ತಾಗಿ ನಿಂತಿದ್ದೀವಿ, ಅದಕ್ಕೆಲ್ಲ ಮೂಲಭೂತ ಕಾರಣ ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನ ನಾವೆಲ್ಲ ಅನುಸರಿಸೋಣ, ಜಾರಿಗೆ ತರೋಣ, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಒಟ್ಟುಗೂಡಿ ಬಾಳೋಣ ಅಂತಕ್ಕಂಥ ಮಾತನ್ನು ಹೇಳಿ 2 ಮಾತುಗಳು ಮುಗಿಸ್ತೀನಿ. ಎಲ್ಲರಿಗೂ ಸೂರ್ಯ ಪ್ರತಿದಿನ ಹುಟ್ಟುತ್ತಾನೆ, ಪ್ರತಿದಿನ ಮುಳುಗ್ತಾನೆ. ಆದ್ರೆ ಯಾವಾಗ್ಲೂ ಮುಳುಗದೇ ಇರ್ತಕ್ಕಂಥ ಸೂರ್ಯ ಏನಾದ್ರು ಇದ್ದಾನೆ ಅಂದ್ರೆ ಅದು ನಿಜವಾಗ್ಲೂ ಅಂಬೇಡ್ಕರ್ ಅಂತಕ್ಕಂಥದ್ದನ್ನ ಇವತ್ತು ನಾವು ಸಾರಿ ಹೇಳ್ಬೋದು. ಯಾಕೆ ಅಂದ್ರೆ ಸಂವಿಧಾನವನ್ನ ಯಾವಾಗ ನಮಗೆ 1950ರಲ್ಲಿ ನಮಗೆ ಸಂವಿಧಾನವನ್ನ ಬರೆದ್ರು, ಈ ಜಗತ್ತು ಮುಳುಗೋ ತನಕ ಕೂಡ ಆ ಸಂವಿಧಾನ ಇರುತ್ತೆ, ಅದು ಇರೋ ತನಕ ನಾವು ಅದನ್ನ ಪಾಲನೆ ಮಾಡ್ತೀವಿ. ಹಾಗಾಗಿ ಈ ಸಂವಿಧಾನ, ಈ ಜಗತ್ತು ಇರೋ ತನಕ ಕೂಡ ಅಂಬೇಡ್ಕರ್ ಇರ್ತಾರೆ ಅಂತಕ್ಕಂಥದ್ದನ್ನ ಹೇಳ್ತಾ ನನ್ನ 2 ಮಾತು. ಅಂಬೇಡ್ಕರ್ ಅವರಿಗೆ, ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಜಯಂತಿ ಎಲ್ಲ ಸದಸ್ಯರಿಗೆ ಶುಭಾಶಯಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಶುಭವಾಗಲಿ. ನಮ್ಮ ಉತ್ತಂಗಿ ಗ್ರಾಮದ 135ನೇ ಬಾಬಾ ಸಾಹೇಬ್ ಮತ್ತು 190ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲು ನಮ್ಮ ಊರಿನ ಹಿರಿಯರು ಮತ್ತು ಮುಖಂಡರು ಮತ್ತು ನಮ್ಮ ಸಹ ಶಿಕ್ಷಕರು ಎಲ್ಲ ನನ್ನ ದಲಿತ ಬಾಂಧವರು ಏನೆಂದರೆ, ಶಿಕ್ಷಕರು ಹೇಳಿದಂಗೆ ನಮ್ಮ ಮಕ್ಕಳನ್ನು ಯಾವುದೇ ರೀತಿಯಲ್ಲಿ ನನಗೆ ಎಷ್ಟೇ ಬಡತನ ಇರಲಿ, ಎಷ್ಟೇ ಕಷ್ಟ ಇರಲಿ, ಮಕ್ಕಳನ್ನು ಶಿಕ್ಷಣ ಕೊಡಿಸ್ಬೇಕು ಅನ್ನೋಂಥ ಮಾತುಗಳನ್ನು ಹೇಳಿದಂಥ ನಮ್ಮ ಹೆಡ್ ಮೇಸ್ಟರ್ ಆದಂಥ ಗುರುಗಳು ಇಲ್ಲೇ 100 ಮೀಟರಲ್ಲಿರೋಂಥ ನನ್ನ ಕಾಲೋನಿ ಶಾಲೆಗೆ, ನಮ್ಮ ಕಾಲೋನಿಗೆ ಎಲ್ಲ ಪ್ರತಿಯೊಂದು ಮಕ್ಕಳು ಶಾಲೆಗೆ ಹೋಗ್ಬಿಟ್ರೆ ಇಂಥ ಬಾಬಾ ಸಾಹೇಬ್ ಕೊಟ್ಟಿರೋಂಥ ಸಂವಿಧಾನದಾಗ ಇವತ್ತು ನಾನಾ ಥರದ ನೌಕರಿ ಮಾಡಿ